ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ನಾಡಿನ ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಾನಿವತ್ತು ತುಮಕೂರಿನಲ್ಲಿರ್ತಕ್ಕಂಥ ಶ್ರೀ ಗುರುಕುಲ್ ಶಾಲೆಯಲ್ಲಿ ಇದ್ದೀನಿ. ಸೊ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌರಿ ಮತ್ತು ಗಣೇಶ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿರುವಂಥದ್ದು. ಸೊ ಪರಿಸರ ಸ್ನೇಹಿ ಗಣಪತಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಬಂದಿರುವಂಥ ಈ ಒಂದು ಶಾಲೆ ಏನಿದೆ, ಈ ವರ್ಷ ಇಲ್ಲಿ ಆಚರಣೆ ಮಾಡಿರುವಂತಹ ಹಬ್ಬದ ಥೀಮ್ ಅಂದರೆ ಯಾವ ರೀತಿಯಾದಂಥ ಥೀಮ್ ಇಟ್ಕೊಂಡು ಗಣೇಶವನ್ನು ಕೂರಿಸಿದ್ದಾರೆ, ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏಕೆಂದರೆ ಇಡೀ ತುಮಕೂರಿನಲ್ಲಿ ಮೊದಲನೇ ಅಂದರೆ ಎಲ್ಲರಿಗಿಂತ ಮುಂಚೆನೇ ಮನೆಯಲ್ಲಿ ನಾವು ಹಬ್ಬ ಮಾಡೋದಕ್ಕೂ ಮುಂಚೆನೇ ಸಹ ಗುರುಕುಲ್ ಶಾಲೆಯಲ್ಲಿ ಪೋಷಕರೊಟ್ಟಿಗೆ ಮಕ್ಕಳೊಟ್ಟಿಗೆ ಸಹ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಅಷ್ಟೇ ಅಲ್ಲ, ಈ ಕಾಲೇಜಿಂದ ಅಥವಾ ಈ ಸ್ಕೂಲಿಂದ ಔಟ್ಪುಟ್ ಆಗಿ ಹೋದಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಬನ್ನಿ, ಈ ಒಂದು ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಗುರುಕುಲ್ ಶಾಲೆಯ ಎಂಟ್ರೆನ್ಸ್ ಭಾಗಕ್ಕೆ ನೀವು ಬಂದರೆ ಹಸಿರು ತಳಿರು ತೋರಣ, ಚಪ್ಪರ, ರಂಗೋಲಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಹಬ್ಬದ ವಾತಾವರಣಗಳು ಕಾಣಿಸುತ್ತೆ. ಹಾಗೆ ಒಳಭಾಗಕ್ಕೆ ಬಂದ ತಕ್ಷಣ ಇಲ್ಲಿ 7 ಸ್ಟೆಪ್ಗಳಲ್ಲಿ ಪುಟ್ಟ ಪುಟ್ಟ ಗಣಪತಿಯಿಂದ ಹಿಡಿದು ಎಲ್ಲ ರೀತಿಯಾದಂಥ ಗಣಪತಿ, ಕಲ್ಲಿನ ಗಣಪತಿ ಆಗಿರ್ಬೋದು, ಸೊ ಬೆಳ್ಳಿ ಗಣಪತಿ ಆಗಿರ್ಬೋದು, ಮರದಲ್ಲಿ ಮಾಡಿರೋವಂಥ ಗಣಪತಿ ಆಗಿರ್ಬೋದು, ಸೊ ಗಣೇಶನ ಅವತಾರಗಳು, ಬಾಲ ಗಣಪತಿ ಅಲ್ಲಿ ನೀವು ನೋಡ್ಬೋದು. ಸೊ ಗಣಪತಿಯ ಅವತಾರಗಳನ್ನು ಕೂತ್ಕೊಂಡು ಬುಕ್ ಓದ್ತಾ ಇರೋವಂಥ ಗಣಪತಿ, ಮಲಗಿರೋವಂತಹ ಗಣಪತಿ, ಡ್ಯಾನ್ಸ್ ಮಾಡ್ತಾ ಇರೋ ನೃತ್ಯ ಮಾಡ್ತಾ ಇರೋವಂಥ ಗಣಪತಿ, ಸೊ ಇಲ್ಲಿ ವಾಹನದ ಮೇಲೆ ಹೋಗ್ತಾ ಇರೋವಂಥ ಗಣಪತಿ, ಹೀಗೆ ಎಲ್ಲ ರೀತಿಯಾದಂಥ ಪುಟ್ಟ ಪುಟ್ಟ ಗಣಪನಿಂದ ಹಿಡಿದು ಪ್ರತಿಯೊಂದು ಗಣಪವನ್ನು 7 ಸ್ಟೆಪ್ಗಳಲ್ಲಿ ಜೋಡಿಸಿದ್ದಾರೆ, ನೀವು ನೋಡ್ಬೋದು. ಸೊ ಹಾಗೆ ಮೇಲ್ಗಡೆ ನೋಡಿದ್ರೆ ದೊಡ್ಡ ಗಣಪತಿ ಇದೆ. ಸೊ ಇದು ಏನು ಗುರುಕುಲ್ ಶಾಲೆಯ ಎಂಟ್ರೆನ್ಸ್ ಭಾಗದಲ್ಲಿ ನೀವು ಬಂದರೆ ಇಲ್ಲಿ ಕಾಣಸಿಗುವಂತಹ ಒಂದು ಚಿತ್ರಣ. ಆದರೆ ಇಲ್ಲಿಂದ ಮುಂದೆ ಹೋದರೆ ಇದನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ತೀವಿ ಅಂದರೆ ನೆಕ್ಸ್ಟ್ ನಿಮಗೆ ಕಾಣಸಿಗುತ್ತೆ ಉಯ್ಯಾಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಗೌರಿ, ಪುಟ್ಟ ಗೌರಿಯನ್ನು ನೀವು ನೋಡ್ತಾ ಇದ್ದೀರಾ. ಇದು ಕೂಡ ಮುಂಭಾಗದಲ್ಲಿ ಅಂದರೆ ಶಾಲೆಯ ಮುಂಭಾಗದಲ್ಲಿ ಮಾಡಿರುವಂತಹ ಒಂದು ಅಲಂಕಾರ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಾ ಉಯ್ಯಾಲೆಯಲ್ಲಿ ಪುಟ್ಟ ಲಕ್ಷ್ಮಿ ರಾರಾಜಿಸ್ತಾ ಇರುವಂತಹ ಈ ಒಂದು ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದರೆ, ನೆಕ್ಸ್ಟು ತಳಿರು ತೋರಣಗಳಿಂದ ಕೂಡ ಎಲ್ಲ ಸಿಂಗಾರ ಮಾಡಿರೋವಂಥದ್ದು. ಹಬ್ಬದ ವಾತಾವರಣ ಒಂದು ದಿನ ಮುಂಚೆನೇ ಮನೆ ಮಾಡಿದೆ ಶಾಲೆಯಲ್ಲಿ. ಹಾಗೆ ಬನ್ನಿ ವೀಕ್ಷಕರೇ, ಆಡಿಟೋರಿಯಂ ಒಳಭಾಗದಲ್ಲೂ ಕೂಡ ಹೋಗೋಣ. ಸೊ ಬೆಳಗಿನ ಜಾವದಿಂದಲೂ ಸಹ ಗಣಹೋಮವನ್ನು ಕೂಡ ಮಾಡಿರೋವಂಥದ್ದು. ಯಾವ್ಯಾವ ರೀತಿಯಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ರಂಗನ ಮಂದಿರ ಆಡಿಟೋರಿಯಂ ಒಳಭಾಗಕ್ಕೆ ನೀವು ಬಂದಾಗ ಸಿದ್ಧಿ ಬುದ್ಧಿ ಅನ್ನುವಂತಹ ಒಂದು ಥೀಮನ್ನು ಇಟ್ಕೊಂಡು ಇಲ್ಲಿ ಗಣಪನನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರೋವಂಥದ್ದು. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ದೊಡ್ಡದಾದಂಥ ಒಂದು ರಂಗೋಲಿಯನ್ನು ಬಿಡಿಸಿರೋವಂಥದ್ದು. ಸೊ ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಾ, ಇದು ಮಧ್ಯ ಇರೋವಂತಹ ಗಣಪತಿ ಹಾಗೆ ಆಂಜನೇಯ. ಇದು ಸಿದ್ಧಿ ಬುದ್ಧಿ ಅನ್ನುವಂತಹ ಒಂದು ಥೀಮನ್ನು ಇಟ್ಕೊಂಡು ಆ ಗಣಪತಿ ಮತ್ತು ಆಂಜನೇಯನ ಚಿತ್ರವನ್ನು ಕೂಡ ರಂಗೋಲಿಯಲ್ಲಿ ಬಿಡಿಸಲಾಗಿದೆ. ಸೊ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೊಡ್ಡದಾದಂತಹ ಒಂದು ರಂಗೋಲಿಯನ್ನು ಇಲ್ಲಿ ಹಾಕಲಾಗಿದೆ. ಸೊ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದಾದ ಮೇಲೆ ಶ್ರೀ ಗುರುಕುಲ್ ದ ವೇ ಟು ಯುವರ್ ಗೋಲ್ ಅಂತ ಹೇಳಿ ಒಂದು ಇದನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಅಲ್ಲಿ ಸಿದ್ಧಿ ಬುದ್ಧಿ ಅನ್ನುವಂತಹ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಶಾಲೆಯ ಮಕ್ಕಳು ತಮ್ಮ ಪೋಷಕರೊಟ್ಟಿಗೆ ಬಂದು ಎಲ್ಲರೂ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಮೊದಲನೇದಾಗಿ ನಾವಿಲ್ಲಿ ಏನಪ್ಪ ಗಮನಿಸಬೇಕು ಅಂದರೆ ಗೌರಿ ಪೂಜೆಯನ್ನು ಕೂಡ ನೆರವೇರಿಸಿರೋವಂಥದ್ದು. ಇದಾದ ಮೇಲೆ ಗೌರಿ ಪೂಜೆಯಲ್ಲಿ ಮಕ್ಕಳಿಗೆ ಒಂದು ಕಂಕಣವನ್ನು ಕೂಡ ರೆಡಿ ಮಾಡಿ ಬರ್ತಕ್ಕಂಥ ಮಕ್ಕಳಿಗೆ ಕಂಕಣವನ್ನು ಕೂಡ ಕಟ್ಟಿರೋಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಬೆಳಗಿನ ಜಾವದಿಂದ ನಡೆದಿರುವಂತಹ ಪೂಜೆ ಪುನಸ್ಕಾರಗಳು, ಗಣಹೋಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಮಾಡಿರೋವಂಥದ್ದು.
ಸಿದ್ಧಿ ಬುದ್ಧಿ ಅನ್ನುವಂತಹ ಒಂದು ಥೀಮನ್ನು ಇಟ್ಕೊಂಡು ಇಲ್ಲಿ ಗಣಪನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಈಗಾಗಲೇ ಪೋಷಕರು ಒಂದು ದಿನ ಮುಂಚಿತವಾಗಿಯೇ ತಮ್ಮ ಮಕ್ಕಳೊಟ್ಟಿಗೆ ಸೇರಿ ಈ ಒಂದು ಶಾಲೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂತಹ ಎಲ್ಲ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ತಮ್ಮ ತಮ್ಮ ಫೋಟೋ ಸೆಷನ್ನಲ್ಲಿ ಕೂಡ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಹತ್ತಿರದಿಂದ ಗಣಪನ ಮೂರ್ತಿಯನ್ನು ನೋಡೋದಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಮಕ್ಕಳು ಪೋಷಕರೊಟ್ಟಿಗೆ ಬಂದು ಹತ್ತಿರದಲ್ಲಿ ನಿಂತ್ಕೊಂಡು ಕೂಡ ಗಣಪನನ್ನು ನೋಡಿ ಸಂಭ್ರಮಿಸ್ತಾ ಇದ್ದಾರೆ. ಸೊ ಇದು ಶ್ರೀ ಗುರುಕುಲ್ ಶಾಲೆಯಲ್ಲಿ ಆಚರಣೆ ಮಾಡಿರುವಂತಹ ಗೌರಿ ಮತ್ತು ಗಣೇಶ ಹಬ್ಬದ ಅದ್ದೂರಿ ಆಚರಣೆಯಾಗಿದೆ. ನನ್ನ ಹೆಸರು ಶಿವಕುಮಾರಯ್ಯ ಅಂತ ಹೇಳಿ. ಈ ಒಂದು ಗುರುಕುಲ ವಿದ್ಯಾಸಂಸ್ಥೆಯು ಹೆಸರಿಗೆ ತಕ್ಕಂತೆ ಇದು ಗುರುಕುಲ, ನಮ್ಮ ಸನಾತನ ಧರ್ಮದ ಗುರುಕುಲವನ್ನು ಜ್ಞಾಪಿಸ್ತದೆ. ಇಲ್ಲಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸಿದ ತಕ್ಷಣ ಅವರಿಗೆ ವಿದ್ಯೆಯ ಅಕ್ಷರ ಅಭ್ಯಾಸದಿಂದ ಹಿಡಿದು ನಮ್ಮಲ್ಲಿ ಬರ್ತಕ್ಕಂತಹ ಎಲ್ಲ ಹಬ್ಬ ಹರಿದಿನಗಳನ್ನು ಹಿಂದೂ ಧಾರ್ಮಿಕ ಸನಾತನ ಧರ್ಮದ ಪ್ರಕಾರ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಚಾಚೂ ತಪ್ಪದೆ ಧಾರ್ಮಿಕವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಶೈಕ್ಷಣಿಕವಾಗಿಯೂ ಸಹ ಒಳ್ಳೆಯ ಹೆಸರನ್ನು ಪಡೆದಿದೆ ಗುರುಕುಲ ಸಂಸ್ಥೆ. ಇಲ್ಲಿ ಇವತ್ತು ಬುದ್ಧಿ ಶಕ್ತಿ ಎಂತಕ್ಕಂತಹ ಒಂದು ಗಣಪತಿಯನ್ನು ಧೋತ್ತಕವಾಗಿ, ವಿದ್ಯೆಯ ಸಂಕೇತವಾಗಿ ಗಣಪತಿಯನ್ನು, ವಿದ್ಯಾಗಣಪತಿಯನ್ನು, ಶಕ್ತಿಯ ಸಂಕೇತವಾಗಿ ಆಂಜನೇಯನನ್ನು ಸ್ಥಾಪಿಸಿ ಮಕ್ಕಳಿಗೆ ಒಂದು ಸಡಗರವನ್ನು, ಹಬ್ಬದ ಸಡಗರವನ್ನು ತುಂಬ್ತಾ ಇದ್ದಾರೆ. ಹಾಗೆ ಈಗ ಮಹಾಗಣಪತಿ ಮಂಗಳಗೌರಿ ಮಂಗಳವಾರದ ದಿವಸ ಬರ್ತಾ ಇದೆ. ಮನೆಯಲ್ಲಿ ಆಚರಣೆ ಮಾಡೋದಕ್ಕೂ ಮುಂಚಿತವಾಗಿ ಶಾಲೆಯಲ್ಲಿ ಹಬ್ಬದ ಒಂದು ಸಡಗರವನ್ನು ಮಕ್ಕಳಲ್ಲಿ ತುಂಬಿ ಅವರಲ್ಲಿ ಬುದ್ಧಿಯ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಗಣಪತಿ ಶಕ್ತಿ ವಿದ್ಯೆಯ ಗಣಪತಿ, ವಿದ್ಯೆಯ ಸಂಕೇತ. ನಾವು ಕಥೆಯನ್ನು ಕೇಳಿರುವಾಗ ಒಂದು ಗಣಪತಿಯು ಶಿವ ಪಾರ್ವತಿಯನ್ನು, ತಂದೆ ತಾಯಿಯನ್ನು ಸುತ್ತಿ ವಿದ್ಯೆ ನಾನು ಪ್ರಪಂಚವನ್ನೇ ಸುತ್ತಿದೆ ಅಂತ ಹೇಳಿ ವಿದ್ಯೆಗೆ ತೋತಕವಾಗಿ ಮಕ್ಕಳಲ್ಲಿ ಆ ಒಂದು ಜ್ಞಾನವನ್ನು ಪ್ರಸರಿಸ್ತಾರೆ. ಅದೇ ನಮ್ಮ ಷಣ್ಮುಖ ಆ ಒಂದು ಪಾರಿವಾಳದಲ್ಲಿ ಹಾರಿ ಶಕ್ತಿಯ ಸಂಕೇತವಾಗಿ ನಾನು ಪ್ರಪಂಚವನ್ನು ಸುತ್ತಕೊಂಡು ಬಂದೆ ಅಂತ ಹೇಳ್ತಾನೆ. ಇಲ್ಲಿ ವಿದ್ಯೆಯಿಂದ ವಿನಯ, ವಿನಯದಿಂದ ವಿದ್ಯೆ, ಈ ವಿದ್ಯೆಯಿಂದ ಒಂದು ನಮ್ರತೆ, ಭಕ್ತಿ, ಸಮೃದ್ಧಿ ಎಲ್ಲವನ್ನು ಕಲಿಸಿ ಅವರಲ್ಲಿ ಒಂದು ಸಮೃದ್ಧಿಯ ಒಂದು ಭಾವನೆಯನ್ನು ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ. ಈ ಒಂದು ಗುರುಕುಲಕ್ಕೆ, ಈ ಒಂದು ಹಬ್ಬದಲ್ಲಿ ನಾನು ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ತುಂಬ ಸಂತೋಷವಾಗ್ತದೆ. ನೀವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸಿ. ಹಲೋ, ನಮಸ್ತೆ ಎಲ್ರಿಗೂ. ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ. ಇದು ಎಲ್ಲರಿಗೂ ವಿನಾಯಕ ಚತುರ್ಥಿಯ ಶುಭಾಶಯಗಳು. ಇಲ್ಲಿ ನಮ್ಮ ಗುರುಕುಲ ಶಾಲೆಯಲ್ಲಿ ನಾವು ಸುಮಾರು 10 ವರ್ಷದಿಂದ ನಮ್ಮ ಮಕ್ಕಳು ಇಲ್ಲಿ ಸುಮಾರು 10 ವರ್ಷದಿಂದ ಓದ್ತಾ ಇದ್ದಾರೆ. ಬಟ್ ಇಲ್ಲಿ ಏನು ಅಂತಂದರೆ ಪ್ರತಿ ವರ್ಷ ನಾನು ಡೇ 1 ಸೇರಿಸ್ದಾಗಲಿಂದನೂ ಒಂದು ಅಕ್ಷರಾಭ್ಯಾಸದಿಂದ ಹಿಡಿದು ಎಲ್ಲ ಪ್ರತಿ ಹಬ್ಬಗಳೂ ಎಲ್ಲ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಾವು ಪಾಶ್ಚಿಮಾತ್ಯ ಸಂಸ್ಕೃತಿ ಇಂಥವೆಲ್ಲ ನೋಡ್ತಾ ಇರ್ತೀವಿ ಎಲ್ಲ ಸ್ಕೂಲ್ಗಳಲ್ಲೂ.
ಆದ್ರೂ ಇಲ್ಲಿ ನಮ್ಮ ಹಬ್ಬದ ಸಡಗರ ಪ್ರತಿ ಹಬ್ಬಗಳಲ್ಲೂ ಕಾಣ್ತಾ ಇದೆ. ಇಂಥ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳನ್ನು ಕೊಟ್ಟು ಎಲ್ಲ ತುಂಬ ಸುಂದರವಾಗಿ ಚೆನ್ನಾಗಿ ಹಬ್ಬದ ರೀತಿಲಿ ಎಲ್ಲ ಹಳ್ಳಿ ವಾತಾವರಣ, ಇವಾಗ ಜಾತ್ರೆ ಅಂತ ಆಗ್ಬೋದು, ಆ ಜಾತ್ರೆ ವಾತಾವರಣ ಅಥವಾ ಜಾತ್ರೆ ಥರ ಎಲ್ಲ ರೆಡಿ ಮಾಡ್ತಾರೆ. ಅಂಥದ್ದೆಲ್ಲ ಇದ್ದು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಈ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಪ್ರತಿ ಹಬ್ಬಗಳಲ್ಲೂ ಏನು ಎತ್ತ ಜಾತ್ರೆ ಹೆಂಗೆ ನಡೆಯುತ್ತೆ, ಕೆಲವೊಂದು ಸತಿ ಹೋಗೋಕ್ಕಾಗುತ್ತೆ, ಕೆಲವೊಂದು ಸತಿ ನಾವು ವರ್ಕ್ ಪ್ರೆಷರಲ್ಲಿ ಹೋಗೋಕ್ಕಾಗಲ್ಲ. ಅಂಥ ವಾತಾವರಣ ಇಲ್ಲಿ ನಮ್ಮ ಗುರುಕುಲ ಶಾಲೆಯಲ್ಲಿ ಸೃಷ್ಟಿಯಾಗುತ್ತೆ. ಬಟ್ ಇದನ್ನೆಲ್ಲ ನೋಡಿದ್ರೆ ಒಂದು ನಮಗೂ ಸಂಭ್ರಮ, ಇದು ನಮ್ಮದೇ ಅನ್ನೋಂಥ ವಾತಾವರಣ ಬರುತ್ತೆ. ಪೇರೆಂಟ್ಸ್ ಆಗಿರ್ಬೋದು, ಇಲ್ಲಿ ನಮ್ಮದೇ ಅಂತ ಹೇಳ್ಬಿಟ್ಟು ಒಂದು ವಾತಾವರಣ ಬರುತ್ತೆ. ಆಯಿತಾ? ಇದನ್ನೆಲ್ಲ ಅನುವು ಮಾಡಿಕೊಟ್ಟ ನಮ್ಮ ಗುರುಕುಲ ಶಾಲೆಯವರಿಗೂ ಆಡಳಿತ ಮಂಡಳಿಯವರಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಹರೀಶ್ ಅಂತ ಹೇಳಿ. ನನ್ನ ಮಗ ವಿವೇಕ್ ಅಂತ ಹೇಳಿ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಅವನು M1ಇಂದನೂ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ಬೇರೆ ಸ್ಕೂಲ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇಂಡಿಯನ್ ಕಲ್ಚರ್ಸನ್ನು ತುಂಬ ಚೆನ್ನಾಗಿ ಎಲ್ಲ ಹಬ್ಬ ಹರಿದಿನಗಳನ್ನು ಚೆನ್ನಾಗಿ ಆಚರಿಸ್ತಾರೆ. ತುಂಬ ಖುಷಿಯಾಗುತ್ತೆ ಮಕ್ಕಳಿಗೆ. ಇದರಿಂದ ನಮ್ಮ ಸಾಂಸ್ಕೃತಿಕ ಹಬ್ಬಗಳ ಅರಿವಾಗುತ್ತೆ. ಈಗಿನ ದಿನಗಳಲ್ಲಿ ಏನಾಗ್ತದೆ ಅಂದರೆ ಹಬ್ಬ ಹರಿದಿನಗಳನ್ನು ಅಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇಲ್ಲ. ಆದರೆ ಗುರುಕುಲ್ನಲ್ಲಿ ಇಂಥ ಎಲ್ಲ ಹಬ್ಬ ಹರಿದಿನಗಳನ್ನು ತುಂಬ ಸಂಭ್ರಮದಿಂದ ವಿಜೃಂಭಣೆಯಿಂದ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಆಚರಿಸೋದು ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ಥೀಮ್ ಅಂದರೆ ಈಗ ಪರಿಸರ ಸ್ನೇಹಿ ಗಣಪನ ಬಗ್ಗೆ ಏನು ಹೇಳ್ತೀರಾ? ಪರಿಸರ ಸ್ನೇಹಿ ಗಣಪ ಅಂತ ಹೇಳಿದ್ರೆ ನೋಡಿ, ಇವಾಗ ಎಷ್ಟೊಂದು ನಮಗೆ ಹಜಾರ್ಡಸ್ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆ ಥರದೆಲ್ಲ ಆಗ್ತದೆ. ಬಟ್ ಇದರಲ್ಲಿ ಗುರುಕುಲದಲ್ಲಿ ಅದಕ್ಕೆ ಪರಿಸರಕ್ಕೆ ಮಹತ್ವವನ್ನು ಕೊಟ್ಟು ಪರಿಸರ ಸ್ನೇಹಿ ಗಣಪನ ಕೂರಿಸ್ತಾ ಇರೋದು ತುಂಬ ಸಂತೋಷ ಆಗ್ತದೆ. ತುಂಬ ಈ ಪ್ರಸಕ್ತ ಇದಕ್ಕೆ ಅದು ಸೂಕ್ತ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಸುಮಾರು 17 ವರ್ಷಗಳಿಂದ ಇಲ್ಲೇ ಓದಿ ಔಟ್ಪುಟ್ ಆಗಿದ್ದೀನಿ. ಪ್ರತಿ ವರ್ಷವೂ ಒಂದೊಂದು ವಿಭಿನ್ನ ರೀತಿಯಲ್ಲಿ ಗೌರಿ ಗಣೇಶ ಕೂರಿಸ್ತಾ ಇದ್ದೀವಿ ಇಲ್ಲಿ. ನೀವೇ ನೋಡ್ತಾ ಇದ್ದೀರ, ಮಕ್ಕಳು ಎಷ್ಟು ಖುಷಿಯಿಂದ ಸಂಭ್ರಮ ಪಡ್ತಿದ್ದಾರೆ. ಪ್ರತಿಯೊಂದು ಪ್ಯೂರ್ ಮಣ್ಣಿನ ಗಣಪತಿ ನಾವು ಪ್ರತಿ ವರ್ಷವೂ ಇಲ್ಲೇ ಈ ಥರನೇ ಮಾಡೋದು ಮಣ್ಣಿನ ಗಣಪತಿ. ಎಲ್ಲರಿಗೂ ಧನ್ಯವಾದಗಳು.
ನಮಸ್ಕಾರ. ನನ್ನ ಹೆಸರು ನಾರಾಯಣ್ ನಾಯಕ್ ಅಂತ. ಇವರು ನಮ್ಮ ಮೊಮ್ಮಗ ದೈವಿಕ್ ಜಿ ನಾಯಕ್ ಅಂದ್ಬಿಟ್ಟು ಈ ಶಾಲೆಗೆ ಸೇರ್ತಿದ್ದೀವಿ. ಶ್ರೀ ಗುರುಕುಲ್ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡೋದ್ರ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳಿಗೂ ತುಂಬ ಒತ್ತು ನೀಡಿ ಅವರಿಗೆ ತುಂಬ ಮನೋರಂಜನೆ ಅವರಿಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದೆ. ನಮಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಮಕ್ಕಳಿಗೆ ಒಂದು ಧಾರ್ಮಿಕ ಮನೋಭಾವನೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಲಿ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಶ್ರೀ ಗುರುಕುಲ್ ಶಾಲೆಯಲ್ಲಿ ನಡೀತಾ ಇರುವಂತಹ ಗೌರಿ ಗಣೇಶ ಹಬ್ಬ ಯಾವ ರೀತಿಯಾಗಿ ನಡೆದಿದೆ ಅಂತ ಹೇಳಿ ನೀವು ಕೂಡ ನೋಡಿದ್ರಿ. ಹಾಗೆ ಶಾಲೆಯ ಶಿಕ್ಷಕರು ಈಗ ನನ್ನೊಟ್ಟಿಗಿದ್ದಾರೆ. ಸೊ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಶಾಲೆಯಲ್ಲಿ ಆಚರಿಸುವಂತಹ ಹಬ್ಬದ ವಿಶೇಷತೆ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಹೋಗೋಣ. ನಮಸ್ತೆ ಮೇಡಮ್. ಮೊದಲನೇದಾಗಿ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಕೂಡ ಮೇಡಮ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೇಗಿರುತ್ತೆ ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡೋದು? ನಮ್ಮದು ಪ್ರತಿ ವರ್ಷವೂ ಎಕೋ ಫ್ರೆಂಡ್ಲಿ ಅಂದರೆ ಪರಿಸರ ಸ್ನೇಹಿ ಗಣಪ ಇರುತ್ತೆ. ಅದನ್ನೇ ನಾವು ಮಕ್ಳಿಗೂ ಟ್ರೈನಪ್ ಮಾಡ್ತೀವಿ. ಅದೇ ಥರನೇ ನೀವು ಗಣಪತಿ ಕೂರಿಸ್ಬೇಕು ಅನ್ನೋ ಉದ್ದೇಶ ನಮ್ಮದಿರುತ್ತೆ. 22 ವರ್ಷದಿಂದನೂ ಇದೇ ಥರನೇ ಕೂರಿಸ್ಕೊಂಡು ಬಂದಿದ್ದೀವಿ ಮೇಡಮ್. ಮತ್ತು ತುಮಕೂರಿಗೆ ಮೊದಲನೇ ಸಲ ಗಣಪ ತರೋದು ನಾವೇ, ನಮ್ಮ ಶಾಲೆನೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, 23 ವರ್ಷಗಳಿಂದನೂ ಕೂಡ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ಮತ್ತೊಬ್ಬರು ಟೀಚರ್ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಮಂಜುಳಾ ಅಂತ ಮ್ಯಾಮ್. ಓಕೆ, ಹೇಗನ್ಸುತ್ತೆ ನಿಮಗೆ ಈ ಒಂದು ನಿಮ್ಮ ಶಾಲೆಯಲ್ಲಿ ಆಚರಿಸುವಂಥ ಗೌರಿ ಹಬ್ಬದ ತಯಾರಿ ಹೇಗಿರುತ್ತೆ? ಮೇಡಮ್ ತುಂಬ ಚೆನ್ನಾಗಿರುತ್ತೆ. ಇದು ಈಗಿಂದಂತಲ್ಲ ಮ್ಯಾಮ್, ಫ್ರಮ್ ದ ಪಾಸ್ಟ್ 23 ಇಯರ್ಸು ನಮ್ಮ ಮಧು ಸರು, ನಮ್ಮ ರಶ್ಮಿ ಮ್ಯಾಮು ಶುರು ಮಾಡ್ಕೊಂಬಂದಿದ್ದಾರೆ ಮ್ಯಾಮ್. ಇವತ್ತಿನವ್ರಿಗೆ ನಾವು ಎಲ್ಲ ಟೀಚರ್ಸ್ ಇರ್ಬೋದು ಅಥವಾ ನಮ್ಮ ಸ್ಟೂಡೆಂಟ್ಸ್ಗಳಿರ್ಬೋದು ಎಲ್ಲ ಒಟ್ಟಿಗೆ ಸೇರಿ ಒಂದು ದೊಡ್ಡ ಫ್ಯಾಮಿಲಿ ಥರ ತುಂಬ ಒಂದು ವಿಜೃಂಭಣೆಯಿಂದ ಇದನ್ನು ಆಚರಣೆ ಮಾಡ್ತೀವಿ ಮ್ಯಾಮ್. ನಾವು ಪ್ರತಿ ವರ್ಷವೂ ಇದನ್ನು ಆಚರಣೆ ಮಾಡ್ತೀವಿ. ಓಕೆ, ಸೊ ಮತ್ತೊಬ್ಬರು ಟೀಚರ್ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ರಮ್ಯಾ ಅಂತ. ಸೊ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ನಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯ. ಎಷ್ಟು ವರ್ಷಗಳಿಂದ ಆಚರಣೆ ಮಾಡ್ತಾರೆ ಮೇಡಮ್? ಶಾಲೆ ಶುರುವಾದಾಗಿಂದ ಮೊದಲನೇ ವರ್ಷದಿಂದನೂ ಈ ಆಚರಣೆ ನಡ್ಕೊಂಡ್ಬಂದಿದೆ. ಶಾಲೆ ಶುರುವಾಗಿ ಸುಮಾರು 23-24 ವರ್ಷ ಆಗಿದೆ. 23 ವರ್ಷದಿಂದನೂ ಇಷ್ಟೇ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ, ಫೈನ್. ಸೊ ಮತ್ತೊಬ್ಬರು ಟೀಚರ್ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ಬಿಡೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಭವಾನಿ ಚೇತನ್ ಅಂತ. ಓಕೆ, ಹ್ಯಾಪಿ ಗೌರಿ ಗಣೇಶ. ನಿಮಗೂ ಕೂಡ ಹಾಗೆ ಸಮಸ್ತ ನಾಡಿನ ತುಮಕೂರು ಜನತೆಗೆ ಶ್ರೀ ಗುರುಕುಲ್ ವಿದ್ಯಾಸಂಸ್ಥೆಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಎಸ್. ಈ ವರ್ಷ ಆಚರಣೆ ಮಾಡ್ತಾ ಇರುವಂಥ ಹಬ್ಬ ಏನಿದೆ, ಈ ವರ್ಷದ ಗಣೇಶ ಥೀಮ್ ಏನಿದೆ, ಹಾಗೆ ಪೌರಾಣಿಕ ಹಿನ್ನೆಲೆ ಏನು ಅಂತ ಹೇಳಿ ಮೇಡಮ್. ಓಕೆ, ಸೊ ಈ ಸರಿ ಥೀಮ್ ಬಂದು ಬುದ್ಧಿಶಕ್ತಿ ಗಣಪ ಅಂತ. ಮೊದಲನೇದಾಗಿ ಇದು ಏನು ಸಿಂಬಲೈಸ್ ಮಾಡುತ್ತೆ? ಬುದ್ಧಿ. ಸೊ ನಮ್ಮ ಗುರುಕುಲೈಟ್ಸ್ಗೆ ಬುದ್ಧಿ ಎಷ್ಟು ಇಂಪಾರ್ಟೆಂಟೋ ಹಾಗೆ ಶಕ್ತಿ ಕೂಡ ಅಷ್ಟೇ ಇಂಪಾರ್ಟೆಂಟು. ಮಕ್ಕಳಿಗೆ ಬುದ್ಧಿ ಶಕ್ತಿ ಎರಡೂ ಕೂಡ ಲಭಿಸಲಿ ಅನ್ನೋ ಕಾರಣಕ್ಕೆ ಬುದ್ಧಿಶಕ್ತಿ ಗಣಪ ಅನ್ನೋ ಥೀಮ್ನ ತೊಗೊಂಡಿದ್ದೀವಿ. ಪೌರಾಣಿಕ ಹಿನ್ನೆಲೆ ಅಂತ ಬಂದಾಗ ಇದ್ರ ಬಗ್ಗೆ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಹಾಗೆ ನೀವು ಚೆನ್ನೈನಲ್ಲಿ ಒಂದು ದೇವಸ್ಥಾನ ಇದೆ, ಸೊ ಮಧ್ಯ ಕೈಲಾಸ ಅನ್ನೋಂಥ ಒಂದು ದೇವಸ್ಥಾನದಲ್ಲಿ ದೇರ್ ಇಸ್ ಅ ಕಾಂಬಿನೇಷನ್ ಆಫ್ ಲಾರ್ಡ್ ಗಣೇಶ ಆ್ಯಂಡ್ ಹನುಮ ದೇರ್. ಸೊ ದಿಸ್ ಟಾಕ್ಸ್ ಅಬೌಟ್ ಪ್ರತಿ ಪೂಜೆಯನ್ನು ನಾವು ಗಣಪನ ಆರಾಧನೆ ಮುಖಾಂತರ ಶುರು ಮಾಡ್ತೀವಿ, ಹಾಗೆ ಹನುಮನ ಆರಾಧನೆಯಿಂದ ಕೊನೆ ಮಾಡ್ತೀವಿ. ಇದು ಒಂದು ಸ್ಮಾಲ್ ಪೌರಾಣಿಕ ಹಿನ್ನೆಲೆ ಅಂತ ಹೇಳ್ಬೋದು. ಸೊ ಒಂದೊಳ್ಳೆ ಸಿದ್ಧಿ ಬುದ್ಧಿ ಅನ್ನೋಂತಹ ಒಂದು ಥೀಮನ್ನು ಇಟ್ಕೊಂಡು ಈ ಬಾರಿಯ ಗುರುಕುಲ್ ಶಾಲೆಯಲ್ಲಿ ಹಬ್ಬವನ್ನು ಕೂಡ ಆಚರಣೆ ಮಾಡಿರೋವಂಥದ್ದು. ಮತ್ತೊಬ್ಬರು ಟೀಚರ್ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸೋಣ. ನಮಸ್ತೆ ಮೇಡಮ್. ಮೇಡಮ್ ನಿಮಗೂ ನಮಸ್ತೆ. ನಿಮ್ಮ ಹೆಸರು? ಪದ್ಮಾ ಅಂತ. ಓಕೆ, ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ತಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಹಾಗೆ ನಾಡಿನ ಜನತೆಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಶ್ರೀ ಗುರುಕುಲ್ ಶಾಲೆಯಲ್ಲಿ ಆಚರಣೆ ಮಾಡುವಂಥ ಈ ಹಬ್ಬ ನಿಮಗೆಷ್ಟು ವಿಶೇಷ ಅಂತ ಅನಿಸುತ್ತೆ ಮೇಡಮ್? ನಮಗೆ ತುಂಬಾ ವಿಶೇಷ ಮೇಡಮ್. ನಮಗೆ ಎಷ್ಟು ಸಂಭ್ರಮ ತಂದುಕೊಡುತ್ತೆ ಅಂದರೆ ಈ ಹಬ್ಬ, ನಾವು ನಮ್ಮ ತವ್ರ ಮನೆಗೆ ಹೋಗಿ ಎಷ್ಟು ಸಂಭ್ರಮದಿಂದ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಜೊತೆ ನಾವು ಸೆಲೆಬ್ರೇಟ್ ಮಾಡ್ತೀವೋ, ಅದೇ ಥರ ನಮ್ಮ ಸರ್ ಮತ್ತು ಮೇಡಮ್ ನಮಗೆ ಅದೇ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಬಾಗಿನ ಎಲ್ಲ ಕೊಟ್ಟು ಅಣ್ಣ ಅತ್ತಿಗೆ ಥರನೇ ನಮಗೆ ಆ ಸ್ಥಾನದಲ್ಲಿ ನಮಗೆ ನೋಡ್ಕೋತಾರೆ. ಸೊ ನಮಗೆ ತುಂಬಾ ವಿಶೇಷ, ತುಂಬ ಖುಷಿಯಾಗಿ ನಾವೆಲ್ಲರೂ ಸೇರಿ ಈ ಹಬ್ಬನ ಆಚರಣೆ ಮಾಡ್ತೀವಿ. ಗೊತ್ತಾಗ್ತಾ ಇದೆ, ಹಬ್ಬದ ವಾತಾವರಣ ತುಂಬ ಕಳೆಗಟ್ಟಿದೆ. ಬರೀ ಪೇರೆಂಟ್ಸ್ ಅಲ್ಲ, ಮಕ್ಕಳು ಅಷ್ಟೇ ಅಲ್ಲದೆ ಪೇರೆಂಟ್ಸ್ ಕೂಡ ಭಾಗವಹಿಸ್ತಾ ಇರೋವಂಥದ್ದು. ಸೊ ಮತ್ತೊಬ್ಬರು ಟೀಚರ್ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ಬಿಡೋಣ. ನಮಸ್ತೆ ಮೇಡಮ್.
ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ವಾಣಿ ಜಯಸಿಂಹ ಅಂತ. ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಈ ಒಂದು ಹಬ್ಬದಲ್ಲಿ ಮಕ್ಕಳ ಭಾಗವಹಿಸುವಿಕೆ ಬಗ್ಗೆ ಏನು ಹೇಳ್ತೀರಾ? ಹೇಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಮಕ್ಕಳು ಅಂತ ಹೇಳಿ. ಮೇಡಮ್ ಇಲ್ಲಿ ನಮ್ಮ ಶಾಲೆಯಲ್ಲಿ ಒಂದು 3-4 ದಿವಸದಿಂದನೇ ಮಕ್ಕಳನ್ನು ನಾವು ಈ ಒಂದು ಭಾಗವಹಿಸುವಿಕೆಯಲ್ಲಿ ತಗೊಂಡಿರ್ತೀವಿ. ಅವ್ರು ನೋಡಿ ಮೇಡಮ್ ಅಲ್ಲೆಲ್ಲ ತಯಾರಿ ಅವರೆಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಈ ರೀತಿಯಾಗಿ ಪೇಂಟಿಂಗ್ ಮಾಡೋದಕ್ಕೆ ನಮ್ಮ ಜೊತೆಗೆ ಅವರೆಲ್ಲ ಬರ್ತಾರೆ. ಅವರೇ ಅದೆಲ್ಲ ಪ್ರಯತ್ನದಿಂದ ಮಾಡಿರೋಂತಹ ಪೇಂಟಿಂಗ್ಸು. ಮತ್ತು ಹಿಂದಿನ ದಿನಾನು ಅಷ್ಟೇ ಗಣೇಶ ತರಬೇಕಾದ್ರೂ ಅಷ್ಟೇ ಎಲ್ಲರೂ ಜೋರಾಗಿ ಡ್ಯಾನ್ಸ್ ಮಾಡಿಕೊಂಡೇ ಆಗಿರ್ಬೋದು. ಮತ್ತು ಜೊತೆಗೆ ಅವರು ಕರಾಡ್ತನ ಅಂದರೆ ತಮ್ಮ ಒಂದು ವಾದಘೋಷಗಳೊಂದಿಗೆ ಅವ್ರು ಬರ್ತಾರೆ ಜೊತೆಗೆ. ಮತ್ತು ನಾಳೆ ಇವತ್ತಿನ ದಿವಸ ಬೆಳಗ್ಗೆ ಕೂಡ ಎಲ್ಲರೂ ನೋಡಿ ಮೇಡಮ್ ಎಷ್ಟು ಸಂತೋಷದಿಂದ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಒಂದು ಸಂಭ್ರಮವನ್ನು ಆಚರಿಸ್ತೀವೋ ಆ ರೀತಿಯಾಗಿ ಗಣೇಶ ಹಬ್ಬವನ್ನು ಅವರು ಇಲ್ಲಿ ಆಚರಿಸ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ ಇದೆ ಮೇಡಮ್. ಗುರುಕುಲ ನಮ್ಮ ಹೆಮ್ಮೆಸೆ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಹಬ್ಬದ ವಾತಾವರಣ ಒಂದಿನ ಮುಂಚಿತವಾಗಿಯೇ ಕಳೆಗಟ್ಟಿರೋವಂಥದ್ದು. ಮತ್ತೊಬ್ಬರು ಟೀಚರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಕೋಕಿಲಾ ಅಂತೇಳಿ ನನ್ನ ಹೆಸರು. ಓಕೆ ಫೈನ್. ಈ ಒಂದು ಹಬ್ಬದ ವಿಚಾರದ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಾ? ಹಾಗೆ ಮಕ್ಕಳಿಗೆ ನೀಡುವಂಥ ಸಂದೇಶ ಏನು ಮೇಡಮ್? ಎಲ್ರಿಗೂ ಮೊದಲಿಗೆ ಶ್ರೀ ಗುರುಕುಲ ಶಿಕ್ಷಣ ಸಂಸ್ಥೆಯ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನೀವು ನೋಡಿರ್ಬೋದು, ನಾವು ಗಣಪನನ್ನ ಪರಿಸರ ಸ್ನೇಹಿ ಗಣಪನನ್ನು ಪ್ರತಿ ಸಲ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಂತಕ್ಕಂಥದ್ದು. ಈ ಮೂಲಕ ನಾವು ಮಕ್ಕಳಿಗೆ ನೀವು ಕೂಡ ಪರಿಸರ ಸ್ನೇಹಿ ಗಣಪನನ್ನು ಸ್ಥಾಪನೆ ಮಾಡಬೇಕು ಅಥವಾ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ನೀಡ್ತೀವಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ಹಬ್ಬದ ವಾತಾವರಣದಲ್ಲಿ ಎಲ್ಲ ಮಕ್ಕಳು ಜೊತೆಯಾಗಿ ಭಾಗವಹಿಸಿ ಮಕ್ಕಳಲ್ಲಿ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ಮೂಡಿಸೋದಕ್ಕೆ ನಮಗೆ ಈ ಹಬ್ಬ ತುಂಬ ಸಹಕಾರಿಯಾಗಿರ್ತಕ್ಕಂಥದ್ದು. ಮತ್ತೊಂದು ಬಾರಿ ಏನಪ್ಪ ಅಂದರೆ ಸಂಸ್ಕೃತಿ ಅಂತಕ್ಕಂಥದ್ದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂಸ್ಕೃತಿಯ ಉಳಿವಲ್ಲಿ ನಮ್ಮದೊಂದು ಸಣ್ಣ ಪಾಲಿರ್ತಕ್ಕಂಥದ್ದು. ಸಂಸ್ಕೃತಿ ಪರಂಪರೆನ ಒಂದು ಪೀಳಿಗೆನ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯೋದಕ್ಕೆ ಎಲ್ಲ ಹಬ್ಬಗಳು ಸಹಕಾರಿಯಾಗುತ್ತೆ. ಎಸ್, ಖಂಡಿತವಾಗ್ಲೂ ಶ್ರೀ ಗುರುಕುಲ್ ಶಾಲೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಸಂಸ್ಕೃತಿನ ಉಳಿಸ್ಕೊಟ್ಟು ಆ್ಯಕ್ಚುಲಿ ಮಕ್ಕಳಿಗೆ ಅದನ್ನು ತೋರಿಸೋವಂಥ ಕೆಲಸ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೊಬ್ಬರು ಟೀಚರ್ ಇದ್ದಾರೆ, ಇವ್ರನ್ನ ಕೂಡ ಮಾತನಾಡಿಸ್ಕೊಳ್ಳೋಣ. ಆ್ಯಕ್ಚುಲಿ ಏನಂದರೆ ಶ್ರೀ ಗುರುಕುಲ್ ಶಾಲೆಯಲ್ಲಿ ಬಾಗಿನ ಕೊಡುವಂಥ ಒಂದು ಪದ್ಧತಿ ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿರೋವಂಥದ್ದು. ಅದ್ರ ಬಗ್ಗೆ ಹೇಳೋದಾದರೆ ಮೇಡಮ್, ಆ ಒಂದು ಬಾಗಿನ ಕೊಡುವಂಥ ಪದ್ಧತಿ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ? ನಮಸ್ತೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಸಂಸ್ಥೆಯಲ್ಲಿ 22 ವರ್ಷಗಳಿಂದ ಈ ಒಂದು ಗೌರಿ ಗಣೇಶ ಹಬ್ಬನ ಆಚರಿಸ್ಕೊಂಡು ಬಂದಿದ್ದೀವಿ. ಸೊ ಪ್ರತಿ ವರ್ಷವೂ ಒಂದೊಂದು ಥೀಮ್ ಇದ್ದೇ ಇರುತ್ತೆ, ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಸೊ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಅದ್ರ ಜೊತೆಗೆ 22 ವರ್ಷಗಳಿಂದ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ ರಶ್ಮಿ ಮಧು ಜೈನ್ ಅವರು ಮತ್ತು ಮಧು ಜೈನ್ ಸರ್ ಅವರು ಹೆಣ್ಣು ಮಕ್ಕಳಿಗೆ ಬಾಗಿನವನ್ನು ಕೊಡುವಂಥ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಸೊ ಹೆಣ್ಮಕ್ಳಿಗೆ ಬಾನ ಅಂತ ಹೇಳಿದ್ರೆ ಅದೊಂದು ಅಮೂಲ್ಯವಾದಂತಹ ಶ್ರೇಷ್ಠವಾದಂಥದ್ದು. ಸೊ ಅದನ್ನು ಒಂದು ತವರು ಮನೆಯ ರೀತಿಯಲ್ಲಿ ನಮ್ಮನ್ನು ಇಲ್ಲಿ ಶಿಕ್ಷಕರು ಏನು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಭಾಗವನ್ನು ಕೊಟ್ಟು ಕುಂಕುಮವನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಸೊ ಈ ಪದ್ಧತಿಯನ್ನು ಅವರು 22 ವರ್ಷಗಳಿಂದಲೂ ರೂಢಿಸ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಬಹಳ ಹೆಮ್ಮೆ ಆಗುತ್ತೆ ಇಂಥ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಿ ಒಂದು ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತ. ಸೊ ಖಂಡಿತ ಖುಷಿ ಇದೆ, ಖಂಡಿತ ಹೆಮ್ಮೆ ಇದೆ. ಖಂಡಿತವಾಗ್ಲೂ. ಸೊ ನೋಡ್ತಾ ಇರ್ಬೋದು ವೀಕ್ಷಕರೇ, ಶ್ರೀ ಗುರುಕುಲ್ ಶಾಲೆಯಲ್ಲಿ ಎಷ್ಟು ವರ್ಷಗಳಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಸೊ ಈ ವರ್ಷದ ಈ ಬಾರಿಯ ಥೀಮ್ ಏನು, ಅದರ ಒಂದು ಪೌರಾಣಿಕ ಹಿನ್ನೆಲೆ ಏನು, ಇದೆಲ್ಲದನ್ನು ಕೂಡ ನೀವು ಕೂಡ ತಿಳ್ಕೊಂಡ್ರಿ. ಹಾಗೆ ಮುಂದಿನ ವರ್ಷ ಇದಕ್ಕಿಂತ ಅದ್ಧೂರಿಯಾಗಿ ಕೂಡ ಶ್ರೀ ಗುರುಕುಲ್ ಶಿಕ್ಷಣ ಸಂಸ್ಥೆ ಗೌರಿ ಮತ್ತು ಗಣೇಶ ಹಬ್ಬವನ್ನು ಆಚರಣೆ ಮಾಡಲಿ ಅಂತ ಹೇಳಿ ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಚಿತ್ರ, ಪ್ರಗತಿ ಟಿವಿ, ತುಮಕೂರು.